सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिम् वेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे सूत्रद्वयात्मकेऽस्मिन् एकादशे सम्बन्धाधिकरणे तस्मिन् सम्बन्धाधिकरणे उपनिबद्धं प्रथमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः विंशं सूत्रं पादादितः विंशं सूत्रम् अस्मिन् अधिकरणे प्रथमं सूत्रं। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं विंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत् पूज्यपादानां प्रशस्ति श्लोकमेकं द्विवारं पठामः। विमथ्यवेदोदधितस्तमुद्धृतम् सुरैर्महाब्धेस्तु महात्मना यथा तथामृतं ज्ञानमिदं हि येन पुरा नमः शंकर सौम्यजाय। ओम विमथ्यवेदोदधितस्तमुद्धृतम् सुरैर्महाब्धेस्तु महात्मना यथा तथामृतं ज्ञानमिदं हि येन पुरा नमः शंकर सौम्यजाय। नमः श्री शंकर सौम्यजाय। अथ श्रीमच्छंकर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे द्विसूत्रात्मकम् एकादशं सम्बन्धाधिकरणम्। ओम सम्बन्धादेवमन्यत्रापि ओम नवा विशेषात्। इमे द्वे सूत्रे तस्मिन् सम्बन्धाधिकरणे उपनिबद्धे भगवता बादरायणेन आबादरायणेन आचार्येण सर्वज्ञेन। इदानीं तस्मिन् अधिकरणे प्रथमं सूत्रं विचारयामः। तत्सूत्रं द्विवारं पठामः। ओम
ಸಂಬಂಧಾದೇವಮನ್ಯತ್ರಾಪಿ ಓಂ ಸಂಬಂಧಾದೇವಮನ್ಯತ್ರಾಪಿ. ಈ ಸೂತ್ರದ ಒಂದು ಅರ್ಥ ಏನಾಗುತ್ತೆ, ಅನ್ವಯವನ್ನು ನೋಡಿದಾಗ ಅರ್ಥ ಗೊತ್ತಾಗುತ್ತೆ. ಹೇಗಾಗುತ್ತೆ ಅಂದ್ರೆ, ಸಂಬಂಧಾತ್ ಪೂರ್ವೋಕ್ತ ಏಕವಿದ್ಯಾಭಿಸಂಬಂಧಾತ್ ಸಂಬಂಧಾತ್ ಪೂರ್ವೋಕ್ತ ಏಕವಿದ್ಯಾಭಿಸಂಬಂಧಾತ್ ಅನ್ಯತ್ರಾಪಿ ಏವಮೇವ. ಏವಂ ಅಂದ್ರೇನು? ಏವಂ ಅಂತಂದ್ರೇನು? ಅತೀತಾನಂತರಾಧಿಕರಣ ನಿರ್ಣಯ ಪ್ರಕಾರೇಣ ಕಿಂ ಕರ್ತವ್ಯಂ. ಹಿಂದೆ ಏನ್ ಹೇಳಿತ್ತು ಅಂದ್ರೆ ಗುಣೋಪಸಂಹಾರ ಕರ್ತವ್ಯ. ಅದು ಏನಾಯ್ತು? ಪೂರ್ಣವಾದ ಪಾಠ ಏನಾಯ್ತು ಈ ಸೂತ್ರಕ್ಕೆ? ಸಂಬಂಧಾದೇವಮನ್ಯತ್ರಾಪಿ ಅಂದ್ರೆ ಪೂರ್ವೋಕ್ತ ಏಕವಿದ್ಯಾಭಿಸಂಬಂಧಾತ್ ಅನ್ಯತ್ರಾಪಿ ಏವಂ ಅತೀತಾನಂತರಾಧಿಕರಣ ನಿರ್ಣಯ ಪ್ರಕಾರೇಣ ಗುಣೋಪಸಂಹಾರ ಕರ್ತವ್ಯ. ಈಗ ಸೂತ್ರಕ್ಕೆ ನಮಗೆ ಅರ್ಥ ಆಯ್ತು. ಏನು? ಇದರಲ್ಲಿ ಒಂದೇ ವಿದ್ಯೆ ಎಂಬ ಸಂಬಂಧವಿರುವುದರಿಂದ. ಯಾವುದಕ್ಕೆ ಸಂಬಂಧ? ಹಿಂದಿನ ಅಧಿಕರಣಕ್ಕೆ. ಹಿಂದಿನ ಅಧಿಕರಣದಲ್ಲೂ ಇದೇ ಪ್ರಕರಣವನ್ನು ತೆಗೆದುಕೊಂಡು ಅಲ್ಲಿಯೂ ಕೂಡ ಅಷ್ಟೇ ಒಂದೇ ವಿದ್ಯೆ. ಎರಡು ಹೆಸರಿನಿಂದ ಕರೆದಿರಬಹುದು ಅಷ್ಟೇ, ಆದರೆ ಅದು ಒಂದೇ ವಿದ್ಯೆ, ಒಂದೇ ಉಪಾಸನೆ. ಹೀಗೆ ಒಂದೇ ವಿದ್ಯೆ ಎಂಬ ಸಂಬಂಧವಿರುವುದರಿಂದ ಅಂದ್ರೇನು? ಇಲ್ಲಿಯೂ ಕೂಡ ಅದನ್ನೇ ಹೇಳಿರ್ತಕ್ಕಂಥದ್ದು ಒಂದೇ ವಿದ್ಯೆ. ಏನಾಯ್ತು ಅಂದ್ರೆ ಮತ್ತೊಂದು ಕಡೆಯಲ್ಲಿಯೂ ಕೂಡ ಇಲ್ಲಿ ಎರಡು ಕಡೆ ಹೇಳಿದ್ದಾರಲ್ಲ, ಹಾಗೆ ಮತ್ತೊಂದು ಕಡೆ ಎರಡು ವಿಧವಾಗಿ ಹೇಳಿದ್ದಾರಲ್ಲ, ಅಲ್ಲಿಯೂ ಕೂಡ ಅಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಇದೇ ರೀತಿ ಗುಣೋಪಸಂಹಾರವನ್ನ ಮಾಡಿಕೊಳ್ಳಬೇಕು. ಎರಡು ಕಡೆ ಎರಡು ಗುಣ ಹೇಳಿದ್ದಾರೆ, ಹಾಗೆ ಗುಣೋಪಸಂಹಾರ ಇದ್ರೂ ಪರವಾಗಿಲ್ಲ. ಇಲ್ಲಿ ಹೇಳಿದ್ದು ಅಲ್ಲಿ ಹೇಳಿದ್ದು ಎಲ್ಲವನ್ನು ಸೇರಿ ಒಟ್ಟಿಗೆ ಉಪಾಸನೆಯನ್ನು ಮಾಡಬೇಕು. ಯಾತಕ್ಕೆ? ಸ್ವಾಮಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೇ ಹಿಂದಿನ ಅಧಿಕರಣದಲ್ಲಿ ತಾವೇ ನಿರ್ಣಯ ಮಾಡಿದ್ರಿ. ಏನಂತ? ಇದೇ ಪ್ರಕರಣ ಇದೆ, ಏನು ವ್ಯತ್ಯಾಸವಿಲ್ಲ, ಒಂದೇ ವಿದ್ಯೆ. ಅಲ್ಲೂ ಎರಡು ಕಡೆ ಹೇಳಿದ್ರು, ಅಲ್ಲೂ ಎರಡು ಕಡೆ ಎರಡು ಗುಣಗಳನ್ನ, ಕೆಲವು ಗುಣಗಳನ್ನ ಬೇರೆ ಬೇರೆಯಾಗಿ ಹೇಳಿದ್ರು. ಆದರೂ ಕೂಡ ತಾವು ಸಿದ್ಧ ಮಾಡಿ ಹೇಳಿದ್ದೀರಿ. ಏನಂತ? ಇದು ಒಂದೇ ವಿದ್ಯೆ, ಆದ್ದರಿಂದ ಇದನ್ನ ಎರಡೂ ಕಡೆಗಳಲ್ಲಿಯೂ ಕೂಡ ಹೇಳದೆ ಇರುವುದನ್ನ, ಕೆಲವು ಕಡೆ ಒಂದು ಕಡೆ ಹೇಳದೆ ಇರುವುದನ್ನ ಉಪಸಂಹಾರ ಮಾಡಿಕೊಳ್ಳಬೇಕು. ಹೇಳದೇ ಇರುವುದನ್ನು ಅಂದ್ರೇನು? ಹೇಳದೇ ಇರುವ ಗುಣಗಳನ್ನು. ಯಾಕೆ? ಉಪಾಸನೆಗೆ ಗುಣ ಮುಖ್ಯ. ಗುಣಗಳನ್ನ ನಾವು ಉಪಸಂಹಾರ ಮಾಡಿಕೊಂಡು ತಿಳಿಯಬೇಕು. ಒಂದ್ ಕಡೆ ಏನೋ ಹೇಳಿದ್ದಾರೆ ಸ್ವಾಮಿ, ಇನ್ನೊಂದು ಕಡೆ ಬಿಟ್ಟಿದ್ದಾರೆ. ಅದನ್ನ ಬಿಟ್ಟಿದ್ರೂ ಕೂಡ ಅದೇ ಉಪಾಸನೆಗೆ ಸಂಬಂಧಪಟ್ಟಿದೆ ಅಲ್ಲೂ ಕೂಡ. ಆದ್ದರಿಂದ ಬಿಟ್ಟಿದ್ರೆ ಏನಾಯ್ತು? ಇವಾಗ ಉಪಸಂಹಾರ ಮಾಡ್ಕೊಳ್ಳಿ. ಇಲ್ಲಿ ಹೇಳಿದೆಯಲ್ಲ, ಅದನ್ನು ತಗೊಂಡು ಸೇರಿಸ್ಕೊಳ್ಳಿ. ಎಲ್ಲೋ ಒಂದು ಕಡೆ ಶ್ರೀರಾಮನ ಹೇಳಿದ್ದಾರೆ, ಅಲ್ಲಿ ಒಂದು ಕಡೆ ಶ್ರೀರಾಮ ಮಹಾಬಲಶಾಲಿ, ಮತ್ತೆ ಒಂದು ಏಕಪತ್ನಿ ವ್ರತಸ್ಥ ಅಂತೆಲ್ಲ ಹೇಳಿದ್ದಾರೆ. ಇಲ್ಲಿ ಸತ್ಯಸಂಧ ಅಂತ ಬಿಟ್ಬಿಟ್ಟಿದ್ದಾರೆ, ಅಲ್ಲಿ ಅದನ್ನ ಹೇಳಿಲ್ಲ. ಇನ್ನೊಂದು ಕಡೆ ಏನಿದ್ದಾರೆ? ರಾಮನ ಮಹಾತ್ಮ, ರಾಮನ ಮಹಾತ್ಮ, ಧರ್ಮಾತ್ಮ, ಸತ್ಯಸಂಧ ಅಂತ ಇನ್ನೊಂದು ಕಡೆ ಹೇಳಿದ್ದಾರೆ. ಹೇಳಿದ್ದರೂ ಕೂಡ ಅಲ್ಲಿ ಇಲ್ಲಿ ಬಿಟ್ಟಿದ್ದರೂ ಕೂಡ ಇಲ್ಲಿಂದ ಅಲ್ಲಿ ತಗೊಳ್ಬೇಕು. ತಗೊಂಡು ಎಲ್ಲವನ್ನು ಸೇರಿಸಿ ನಾವು ಶ್ರೀರಾಮನನ್ನ ಪೂಜೆ ಮಾಡಬೇಕು. ಯಾಕೆ? ಶ್ರೀರಾಮ ಒಬ್ಬನೇ ದೈವ, ಒಬ್ಬನಿಗೆ ಸಂಬಂಧಪಟ್ಟ ಪೂಜೆ, ಅದು ಆರಾಧನೆ. ಆದ್ದರಿಂದ ಹಾಗೆ ಇಲ್ಲಿಯೂ ಕೂಡ ಅಂತ ಹೇಳ್ಬಿಟ್ಟ. ಇದೇನಿದು? ಇದು ಪೂರ್ವ ಪಕ್ಷ ಸೂತ್ರ. ಇದು ಪೂರ್ವ ಪಕ್ಷ. ಇಲ್ಲಿ ಸ್ವಲ್ಪ ತಾವು ಇದನ್ನ ವಿಚಾರ ಮಾಡ್ಬೇಕು. ಏನು ಇಲ್ಲಿ ಹೇಗೆ ತರ್ತಾ ಇದ್ದಾರೆ ನೋಡಿ. ಹಿಂದಿನ ಪ್ರಕರಣದಲ್ಲಿ ಒಂದೇ ವಿದ್ಯೆ, ಇದೇ ಪ್ರಕರಣ, ಇದೇ ಸಂಬಂಧ ಎಲ್ಲ. ಆದರೆ ಏನ್ ಹೇಳಿದ್ರಲ್ಲಿ? ಇಲ್ಲ, ಅಲ್ಲಿ ಹೇಳಿದ್ದನ್ನು ಇಲ್ಲಿ ಹೇಳಿದ್ದನ್ನು ಎರಡನ್ನು ಸೇರಿಸಿಕೊಂಡು ಉಪಸಂಹಾರ ಮಾಡಿಕೊಂಡು ನಾವು ಉಪಾಸನೆ ಮಾಡಬೇಕು ಅಂತ ಹೇಳಿದ್ರು. ಈಗ
ಅದೇ ನ್ಯಾಯವನ್ನ ಇಲ್ಲೂ ಅನ್ವಯಿಸಿದ್ರೆ ಇಲ್ಲೂ ಸೇರಿಸ್ಕೊಂಡು ಉಪಾಸನೆ ಮಾಡಬೇಕು ಅಂತ ಆಗತ್ತೆ. ಹೌದ್ ತಾನೆ? ಆದರೆ ಇಲ್ಲಿ ಸೇರಿಸಿಕೊಳ್ಳುವ ಹಾಗಿಲ್ಲ. ಇದು ಎಲ್ಲಿ ಸ್ವಾಮಿ ಇದು? ನೋಡಿ, ಇದೇ ಸಬ್ಜೆಕ್ಟು, ಒಂದೇ ವಿಷಯ, ಒಂದೇ ಉಪಾಸನೆ. ಅಲ್ಲಿ ಬೇಕು ಅಂತ ಹೇಳಿದ್ದಾರೆ, ಇಲ್ಲಿ ಬೇಡ ಅಂತ ಹೇಳಿದ್ದಾರೆ. ಇದು ಯಾವುದಿದು? ಹಾಗಾಗಿ ನಿರ್ಣಯವನ್ನ ಕೊಟ್ಟುಬಿಟ್ರು ಎಲ್ಲರೂ ಕೂಡ. ಏನಂತ ನೋಡಿ, ಈ ಒಂದು ವೇದಾಂತ ಅಂತ ಇದೆಯಲ್ಲ, ಇದು ಶುದ್ಧ ಅಸಂಬದ್ಧವಾದ ಶಾಸ್ತ್ರ. ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ. ಒಂದ್ ಕಡೆ ಹೀಗೆ ಅಂತಾರೆ, ಒಂದ್ ಕಡೆ ಹೀಗಲ್ಲ ಅಂತಾರೆ. ಯಾತಕ್ಕೆ? ಇದು ಒಬ್ಬರಿಂದ ರಚಿತವಾಗಿಲ್ಲ ಈ ಶಾಸ್ತ್ರ. ಯಾವನ್ಯಾವನು ಆ ಕಾಲಕ್ಕೆ ಬಂದ, ಏನೋ ಬರದ ಹೋದ ಅಷ್ಟೆ. ಆದ್ದರಿಂದ ಈ ಶಾಸ್ತ್ರ ವಿಚಾರ್ಯವೇ ಅಲ್ಲ ತೀರ್ಮಾನ ಮಾಡಿಬಿಟ್ರು. ಯಾರು? ಪಾಶ್ಚಾತ್ಯರಲ್ಲಿ ಕೆಲವರು, ನಮ್ಮವರಲ್ಲೂ ಕೆಲವರು. ಅದನ್ನ ನೋಡ್ಕೊಂಡು ಇಲ್ಲಿ ಇಲ್ಲ ಇಲ್ಲ, ಇಲ್ಲಿ ವೇದಾಂತಗಳಿಗೆ ಈ ಅರ್ಥ ಅಲ್ಲ, ಶಂಕರ ಭಗವತ್ಪಾದನೆ ಮಾಡಿರ್ತಕ್ಕಂಥ ಅರ್ಥ ತಪ್ಪು. ನೋಡಿ, ಹೀಗೆ ಅರ್ಥ ಮಾಡ್ಬಿಟ್ರೆ ಹೀಗೆಲ್ಲ ಅಸಂಬದ್ಧ ಬಂದ್ಬಿಡುತ್ತೆ. ಒಂದ್ ಕಡೆ ಬೇಕು ಅಂತಂತಾರೆ ಶಂಕರಾಚಾರ್ಯ, ಒಂದ್ ಕಡೆ ಬೇಡ ಅಂತಂತಾರೆ. ಇದೇನಿದು? ಹಾಗಲ್ಲ, ಅದಕ್ಕೆ ಅರ್ಥ ಮಾಡಬೇಕಾದ್ದು ವೇದಾಂತ ಬಹಳ ಮುಖ್ಯವಾದ ಒಂದು ವಿಷಯ ಅಲ್ಲಿ. ಆದರೆ ಅದನ್ನ ಹೀಗೆ ಅರ್ಥ ಮಾಡಬೇಕು ಅಂತ ಇನ್ನೊಂದು ಅರ್ಥ ಇಲ್ಲೇ ಇನ್ನೊಬ್ಬರು ಹೇಳ್ತಾರೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ನಾವು? ಹೇಗೂ ಇಲ್ಲ. ಭಾಷ್ಯವನ್ನ ಅತ್ಯಂತ ಏಕಾಗ್ರತೆಯಿಂದ ಆಳವಾಗಿ ಅಂತ ಹೇಳೋದಕ್ಕಿಂತವೇ ವಿಚಾರ ಪೂರ್ಣವಾಗಿ ನಾವು ಅಧ್ಯಯನ ಮಾಡಬೇಕು ಅಷ್ಟೇ. ಇಲ್ಲಿ ವಿಚಾರ ಅಷ್ಟೇ. ಇಲ್ಲಿ ನೋಡೋಣ, ಇದು ಪೂರ್ವಪಕ್ಷ ಸೂತ್ರ ಅಷ್ಟೇ ತಾನೆ? ಪೂರ್ವಪಕ್ಷ ಸೂತ್ರ. ಈಗ ಭಾಷ್ಯವನ್ನ ನೋಡೋಣ. ಅದಕ್ಕೆ ಮುಂಚೆ ಆ ಶ್ಲೋಕ ಇತ್ತಲ್ಲ, ಈ ಒಂದು ಅಧಿಕರಣದ ಇಡೀ ಅರ್ಥವನ್ನ ಪಿಂಡೀಕರಣಗೊಳಿಸಿ ಹೇಳೋದು ಮಾಡಿರ್ತಕ್ಕಂಥ ಶ್ಲೋಕ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಯಾರು ನನಗೆ ಸಿಕ್ಕಿಲ್ಲ, ಯಾರು ಮಾಡಿದ್ರು ಅಂತಕ್ಕಂಥದ್ದು. ನೋಡ್ತೀನಿ, ಅದಕ್ಕೆ ನೋಡ್ಬೇಕಾ? ತುಂಬಾ ಓದ್ಬೇಕು, ಟೈಮ್ ಇಲ್ಲ, ತಾಪತ್ರ. ಇರ್ಲಿ, ನೋಡೋಣ, ಶ್ಲೋಕ ನೋಡೋಣ. ಈಗ ನಮಗೆ ಇದು ಅರ್ಥವಾಗಿರೋದ್ರಿಂದ ಶ್ಲೋಕನೂ ಅರ್ಥವಾಗುತ್ತೆ. ನೆನ್ನೆ ಹೇಳಿದ್ದೇನೆ ಶ್ಲೋಕ. ಸಂಹಾರಾಸ್ಯಾದ್ಯವಸ್ಥಾವ ನಾಮ್ನೋರಹರಹಂ ತ್ವಿತಿ ವಿದ್ಯೈಕತ್ವೇನ ಸಂಹಾರಃ ಸ್ಯಾದಧ್ಯಾತ್ಮಾಧಿದೈವಯೋಃ ತಸ್ಯೋಪನಿಷದಿತ್ಯೇವಂ ಭಿನ್ನಸ್ಥಾನತ್ವದರ್ಶನಾತ್ ಸ್ಥಿತಾಸೀನ ಗುರೂಪಾಸ್ಯೋರಿವ ನಾಮ್ನೋರ್ವ್ಯವಸ್ಥಿತಿ. ಶ್ಲೋಕ ಬಹಳ ಚೆನ್ನಾಗಿದೆ. ಇಲ್ಲಿ ಬಂತಕ್ಕಂಥ ಕೆಲವು ಪಾರಿಭಾಷಿಕ ಪದಗಳು ನಮಗೆ ಗೊತ್ತಾಗಿರ್ಬೇಕು. ನಿನ್ನೆ ಅದನ್ನೆಲ್ಲ ಹೇಳಿದೆ, ಹೌದ್ ತಾನೆ? ಏನಂತ? ಸಂಹಾರನೋ ಅಥವಾ ವ್ಯವಸ್ಥಾನ. ಸಂಹಾರ ಅಂದ್ರೆ ಏನು? ಉಪಸಂಹಾರ ಅಂತ ತೆಗೆದುಕೊಳ್ಳಬೇಕು, ಅಥವಾ ವ್ಯವಸ್ಥೆ ಹಾಗೆ ಇದ್ಬಿಡ್ಬೇಕು, ವಿಂಗಡಿಸಿ ಹಾಗೆ ಇದ್ಬಿಡ್ಬೇಕು. ಏನ್ನ ಸ್ವಾಮಿ ವಿಂಗಡಿಸ್ಬೇಕು? ನಾಮ್ನಃ ಅಹರಹಂ ತ್ವಿತಿ. ಯಾಕೆ ನಿಮಗೆ ಸಂಶಯ? ಅಹರಹಂ ನೋಡಿ, ಒಂದು ಕಡೆ ಇದೇ ಮನುಷ್ಯ, ಇದೇ ಉಪಾಸನೆ, ಇದೇ ಪುರುಷ, ಒಂದೇ ಪುರುಷರನ್ನು ಕುರಿತು ಉಪಾಸನೆ ಮಾಡತಕ್ಕಂಥದ್ದು ಇದು. ಅಲ್ಲಿ ಒಂದ್ ಕಡೆ ಅವನ ಹೆಸರನ್ನ ಅಹಹ ಅಂತಾರೆ, ಇನ್ನೊಂದ್ ಕಡೆ ಅಹಂ ಅಂತಾರೆ. ನಾಮ್ನೋರ್ ಅಹರಹಂ ತ್ವಿತಿ. ಅದೇ ಇದು ಸಂಶಯ ಯಾಕೆ? ಉಪಸಂಹಾರ ಮಾಡ್ಕೊಂಡ್ಬಿಡಿ. ಅದೇ ಸ್ವಾಮಿ ಅಂದ್ರೆ, ಅಯ್ಯೋ ಶಂಕರ ಭಗವತ್ಪಾದ ಹೇಳಿದಾರಲ್ಲ ಹಿಂದೆ ನೋಡಿ, ಇದೇ ಪ್ರಕರಣ, ಇದೇ ಸ್ಥಿತಿ, ಅಲ್ಲೇ ಉಪಸಂಹಾರ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಒಂದೇ ವಿದ್ಯೆ ಮತ್ತೆ ಒಂದೇ ತತ್ವ, ಉಪಸಂಹಾರ ಮಾಡ್ಕೋಬೇಕು ಅಂತ ಹೇಳಿದಾರೆ. ಇಲ್ಲೂ ಮಾಡ್ಕೊಂಬಿಡಿ. ವಿದ್ಯೈಕತ್ವೇನ ಸಂಹಾರ ಸ್ಯಾತ್ ಅಧ್ಯಾತ್ಮಾಧಿದೈವಯೋ. ಇಲ್ಲಿ ಆಧ್ಯಾತ್ಮಿಕವಾಗಿ ಆದಿದೈವಿಕವಾಗಿ ಹೇಳಿದ್ದಾರಲ್ಲ, ಎರಡು ವಿಚಾರದಲ್ಲಿ. ಅದನ್ನ ಒಂದಕ್ಕೊಂದು ಸೇರಿಸ್ಕೊಂಡ್ಬಿಡಿ. ಇಲ್ಲಿ ಹೇಳಿದ್ದೆ ಇರೋದನ್ನ ಅಲ್ಲಿ ತಗೊಳ್ಳಿ, ಅಲ್ಲಿ ಹೇಳಿದ್ದೆ ಇರೋದನ್ನ ಇಲ್ಲಿ ತಗೊಳ್ಳಿ. ಯಾಕೆ? ಆಚಾರ್ಯ ಸಿದ್ಧ ಮಾಡಿದಾರಲ್ಲಪ್ಪ ಅಂತಂದ್ರೆ. ಅದಕ್ಕೆ ತಸ್ಯೋಪನಿಷದಿತ್ಯೇವಂ ಭಿನ್ನ ಸ್ಥಾನತ್ವ ದರ್ಶನಾತ್. ತಸ್ಯ ಉಪನಿಷತ್
ಏನು ಈ ಅಹಹ ಅಂತಕ್ಕಂಥದ್ದು ತಸ್ಯ ಉಪನಿಷತ್ತು ಅಂತಲೂ ಹೇಳಿದ್ದಾರೆ, ಅಹಂ ಅಂತಕ್ಕಂಥದ್ದು ತಸ್ಯ ಉಪನಿಷತ್ತು ಅಂತ ಹೇಳಿದ್ದಾರೆ. ಹೇಳಿದ್ದರೂ ಕೂಡ ಏನಾಗಿದೆ, ಇಲ್ಲಿ ಒಂದೇ ಪುರುಷ ಒಂದೇ ತತ್ವ ಎಲ್ಲಾದರೂ ಕೂಡ ಅಲ್ಲಿ ಅಹಹ ಅಹಂ ಎನ್ನುವುದನ್ನ ಉಪಸಂಹಾರ ಮಾಡಿಕೊಂಡು ತಿಳಿಯಬಾರದು. ಅಯ್ಯೋ, ಹಿಂದೆ ಹೇಳಿ ಅದ್ ಕೇಳ್ತೀವಪ್ಪ, ಯಾಕೆ ಮಾಡ್ಕೋಬಾರದು, ಇಲ್ಲಿ ಯಾಕೆ ಮಾಡ್ಕೋಬಾರದು ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಭಿನ್ನ ಸ್ಥಾನತ್ವ ದರ್ಶನಾತ್. ಏನು ಬಹಳ ಏಕಾಗ ಅಧ್ಯಯನ, ಯಾಕೆ ಇಲ್ಲಿ ಅಧ್ಯಯನ ಮಾಡಬಾರ್ದು, ಇಲ್ಲಿ ಉಪಸಂಹಾರ ಮಾಡ್ಕೊಳ್ಬಾರ್ದು ಅಂದ್ರೆ ಭಿನ್ನ ಸ್ಥಾನತ್ವ ದರ್ಶನ. ನೋಡಿ, ಪುರುಷ ಒಬ್ಬನೇ, ತತ್ವ ಒಂದೇ, ಆದರೂ ಕೂಡ ಇಲ್ಲಿ ಸ್ಥಾನ ಭೇದದಿಂದ ಹೇಳಿದ್ದಾರೆ. ಅಲ್ಲಿ ಯಾವ ಸ್ಥಾನ ಭೇದವೂ ಇರಲಿಲ್ಲ. ಪುರುಷನೂ ಒಂದೇ, ತತ್ವನೂ ಒಂದೇ, ಸ್ಥಾನವೂ ಒಂದೇ, ಎಲ್ಲ ಆಗಿತ್ತು. ಹಾಗಾಗಿ ನಾವು ಹೇಳಿದ್ವಿ ಉಪಸಂಹಾರ ಮಾಡ್ಕೊಂಡು ತಿಳಿಬೇಕು ಅಂತ. ಇಲ್ಲಿ ಆ ಸ್ಥಿತಿ ಇಲ್ಲ. ಯಾಕೆ? ಪುರುಷನೂ ಒಂದೇ ಆಗಿದ್ದಾನೆ ನಿಜ, ತತ್ವವು ಒಂದೇ ಆಗಿದೆ ನಿಜ, ಉಪಾಸನೆಯೂ ಒಂದೇ ಆಗಿದೆ ನಿಜ. ಆದರೂ ಕೂಡ ಇಲ್ಲಿ ಪುರುಷನಿಗೆ ಆ ಉಪಾಸ್ಯ ತತ್ವಕ್ಕೆ ಏನನ್ನ ಹೇಳಿದ್ದಾರೆ? ಭಿನ್ನ ಸ್ಥಾನತ್ವ ದರ್ಶನಾತ್. ಭಿನ್ನ ಸ್ಥಾನವನ್ನು ಹೇಳಿದ್ದಾರೆ. ಅಹಂ ಅಂತ ಹೇಳಿದ್ದಾರಲ್ಲ ಹೆಸರು, ಅದನ್ನ ಭಿನ್ನ ಸ್ಥಾನ, ಒಂದು ಸ್ಥಾನ ಯಾವುದದು ಆಧ್ಯಾತ್ಮಿಕವಾಗಿ ಹೇಳಿದ್ದಾರೆ. ಅಹಹ ಅಂತಕ್ಕಂಥದ್ದು ಅದನ್ನ ಇನ್ನೊಂದು ಸ್ಥಾನ, ಅದು ಯಾವುದದು ಆದಿ ದೈವಿಕ ಸ್ಥಾನ, ಅಲ್ಲಿ ಹೇಳಿದ್ದಾರೆ ಅಹಹ ಅಂತಂತ. ಆದ್ದರಿಂದ ಇಲ್ಲಿ ಅಲ್ಲಿ ಅಹಹ ಅಂತಕ್ಕಂಥದ್ದನ್ನ ಏನ್ ಗುಣ ಏನಿದೆಯೋ ಅಲ್ಲಿ ಅದು, ಇಲ್ಲಿ ಇದು ಅಷ್ಟೇ. ಉದಾಹರಣೆಯನ್ನು ಕೂಡ ಹೇಳಿದ್ದೇನೆ, ಒಂದು ಲೌಕಿಕ ಉದಾಹರಣೆ. ಒಂದು ಆಫೀಸಲ್ಲಿ ಏನೋ ಒಂದಿದೆ, ಅವನಿಗೊಂದು ಹೆಸರಿದೆ, ಅಧಿಕಾರಿ ಅಂತ ಹೇಳ್ತಾನೆ. ಅಲ್ಲಿ ಅಧಿಕಾರಿ, ಪೊಲೀಸ್ ಅಧಿಕಾರಿ, ಅವನು ಅಲ್ಲಿ ಏನ್ ದರ್ಪ ತೋರಿಸ್ಬೇಕು, ಹೇಗ್ ಮಾಡ್ಬೇಕು, ಹೇಗೆ ಶಿಕ್ಷೆ ಕೊಡ್ಬೇಕು, ಅವೆಲ್ಲ ಅಲ್ಲಿ ಮಾಡ್ಬೇಕು. ಅದನ್ನೇ ತಂದು ಅಲ್ಲಿ ಮಾಡ್ಬಿಟ್ರೆ ಆಗಲ್ಲಪ್ಪ. ಅಲ್ಲೇ ಬೇರೆ ಇಲ್ಲೇ ಬೇರೆ. ಯಾಕೆ? ಸ್ಥಾನ ಭೇದ ಅವನಿಗೆ. ಇಲ್ಲಿ ಮನೆ, ಅಲ್ಲಿ ಕಚೇರಿ. ಇಲ್ಲೂ ಹಾಗೆ. ಹೇಗೆ? ಅದಕ್ಕೆ ಉದಾಹರಣೆ ಕೊಡ್ತಾರೆ. ಸ್ಥಿತಾಸೀನ ಗುರುಪಾಸ್ತ್ಯೋ ಇವ ನಾಮ್ನೋರ್ ವ್ಯವಸ್ಥಿತಿ. ಇಲ್ಲಿ ಸ್ಥಿತಾಸೀನ ಗುರು, ಒಬ್ಬ ಗುರು ಇದ್ದಾನೆ, ಅವನನ್ನೇ ಅನುಸರಿಸ್ಬೇಕು, ಅದನ್ನ ಆಚರಿಸ್ಬೇಕು, ಎಲ್ಲ ಮಾಡ್ಬೇಕು. ಅದೇನ್ ಮಾಡ್ಬೇಕು? ಅವನು ನಿಂತ್ಕೊಂಡಿರುವಾಗ ಅವನ ಧರ್ಮ, ಮತ್ತೆ ಕುಳಿತುಕೊಂಡಿರುವಾಗ ಅವನ ಧರ್ಮ, ನಿಂತುಕೊಂಡಿರುವಾಗ ಅನುಸರಿಸಬೇಕಾದ ಧರ್ಮವನ್ನ ಕುಳಿತುಕೊಂಡಾಗ ಅನುಸರಿಸಬಾರದು, ಇಲ್ಲಿದ್ದಾಗ ಅಲ್ಲರ್ಥ. ಹೀಗೆ ಅಂತ ಹೇಳಿ ಈ ಒಂದು ಶ್ಲೋಕದ ನೋಡಿ ಅರ್ಥ, ಇದು ಅರ್ಥ ಆಯ್ತು. ಈಗ ಭಾಷ್ಯ ಓದಿದ್ರೆ ನಮಗೆ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ಇರ್ಲಿ, 357ನೇ ಭಾಷ್ಯವಾಗ ಇನ್ನೊಂದ್ಸಾರಿ ಇದನ್ನ ಹೇಳ್ಕೊಂಬೋಣ ಸೂತ್ರ. ಓಂ ಸಂಬಂಧಾದೇವ ಮನ್ಯತ್ರಾಪಿ, ಇದು ಪೂರ್ವ ಪಕ್ಷ ಸೂತ್ರ. ಬೃಹದಾರಣ್ಯಕ್ಕೆ ಸತ್ಯಂ ಬ್ರಹ್ಮ ಸತ್ಯಂ ಅಸೌ ಸ ಆದಿತ್ಯ ಸ ಏಷ ಏತಸ್ಮಿನ್ ಮಂಡಲೆ ಪುರುಷೋ ಎಷ್ಟಾಯ ದಕ್ಷಿಣೆ ಅಕ್ಷನ್ ಇದು ಆದ್ಯ ಪೂರ್ಣ ಉಪಾಸನೆ, ಸತ್ಯ ಬ್ರಹ್ಮೋಪಾಸನೆ. ಇಲ್ಲಿ ಎರಡು ಸ್ಥಾನಗಳನ್ನ ಪುರುಷನಿಗೆ ಹೇಳಿದ್ದಾರೆ. ಏನಂತ ಅಂತಂದ್ರೆ, ಬೃಹದಾರಣ್ಯಕದಲ್ಲಿ ಬರತಕ್ಕಂಥ ಮಾತು ನೆನ್ನೆ ಈ ಮಂತ್ರ ಹೇಳಿದ್ದೆ ಅಂತ ಕಾಣುತ್ತೆ. ಇವತ್ತಿದೆ, ಇದು ಪೂರ್ತಿ ಕೊಟ್ಟಿಲ್ಲ. ಸತ್ಯಂ ಬ್ರಹ್ಮ ಅಂತ ಉಪಕ್ರಮವಾಗಿದೆ, ಮೊಟ್ಟ ಮೊದಲನೇ ಖಂಡಿಕೆ. ಸಾಮಾನ್ಯವಾಗಿ ಈ ಬೃಹದಾರಣ್ಯಕದಲ್ಲಿದೆಯಲ್ಲ, ಇದನ್ನ ಈ ಒಂದೊಂದು ಮಂತ್ರ ತರ ಇದೆಯಲ್ಲ, ಇದು ಮಂತ್ರ ಅಂದ್ರೆ ಅದಕ್ಕೆ ಛಂದಸ್ಸು ಗಿಂದಸ್ಸು ಎದಿರೋಳ. ಇದಕ್ಕೆ ಯಾಕೆ? ಯಜುರ್ವೇದ ಮಂತ್ರ ಇದು. ಯಜುರ್ವೇದದ ಮಂತ್ರಕ್ಕೆ ಸಂಹಿತೆ ಅವೆಲ್ಲ ಉದ್ದಕ್ಕೂ ಇದೆ. ಋಗ್ವೇದಕ್ಕೆ ಆ ಥರ ಇಲ್ಲ, ಎಲ್ಲ ಛಂದೋಬದ್ಧವಾಗಿ ಇರ್ತಕ್ಕಂಥದ್ದು. ಇದು ಇದೆಯಲ್ಲ, ಅಲ್ಲಿ ಏನಾಗಿದೆ?
ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಈ ಈ ತರಹ ಒಂದು ಯಜುರ್ವೇದದ ಒಂದು ಮಂತ್ರಗಳಿಗೆ ಈ ಒಂದು ಯಾವುದು ಛಂದಸ್ಸು ಅಂತಕ್ಕಂಥದ್ದಾಗಲಿ ಅದಾಗಲಿ ಏನು ಇರೋದಿಲ್ಲ. ಹಾಗಾಗಿ ಉದ್ದಕ್ಕೆ ಹೇಳಿದ್ದಾರೆ ಇದನ್ನ ಮಂತ್ರ ಮಂತ್ರ ಅಂತ ಮಂತ್ರ ಇದು ಸಾಮಾನ್ಯವಾಗಿ ಕರೆಯೋದಿಲ್ಲ. ಇದಕ್ಕೊಂದು ವಿಶೇಷವಾದ ಶಬ್ದ ಇದೆ. ಯಾವುದದು? ಪಾರಿಭಾಷಿಕ ಪದ ಇದೆ. ಅದೇನಂದ್ರೆ ಖಂಡಿಕೆ. ಇದನ್ನ ಖಂಡಿಕೆ ಅಂತಾರೆ ಸಾಮಾನ್ಯವಾಗಿ. ಖಂಡಿಕೆ ಏನಪ್ಪಾ? ಇಷ್ಟೇ ಖಂಡಿಕೆ. 5ನೇ ಮಂತ್ರದಲ್ಲಿ 5ನೇ ಮಂತ್ರ ಅಂದ್ರೆ 5ನೇ ಖಂಡಿಕೆ ಅಂತ. ಕೆಲವು ಕಡೆ ಖಂಡಿಕೆ ಅಂತ ಹೇಳ್ತಾರೆ, ಕೆಲವು ಕಡೆ ಖಂಡಿಕೆ ಅಂತ ಹೇಳ್ತಾರೆ. ಹೀಗೆ ಒಂದೊಂದು ಹೆಸರು ಕೊಟ್ಟಿರ್ತಾರೆ. ಇಲ್ಲಿ ಖಂಡಿಕೆ ಅಂತ ಆ ಮಂತ್ರಕ್ಕೆ ಹೇಳ್ತಾರೆ. ಮೊಟ್ಟ ಮೊದಲನೇ 5ನೇ ಅಧ್ಯಾಯ, ಅದರಲ್ಲಿ 5ನೇ ಬ್ರಾಹ್ಮಣ, ಅದರಲ್ಲಿ ಮೊಟ್ಟ ಮೊದಲನೇ ಖಂಡಿಕೆ ಏನ್ ಹೇಳಿದ್ದಾರೆ ಅಂದ್ರೆ ಸತ್ಯಂ ಬ್ರಹ್ಮ ಇತ್ಯುಪಕ್ರಮ್ಯ. ಅಲ್ಲಿ ಸತ್ಯಂ ಬ್ರಹ್ಮ, ಸತ್ಯ ಸತ್ಯೋಪಾಸನೆ, ಸತ್ಯವನ್ನು ಏನನ್ನು ತಿಳಿಯಬೇಕು? ಬ್ರಹ್ಮವೆಂದು ತಿಳಿಯಬೇಕು. ಅವನ ಗುಣ ಏನು ಅಂತ ಹೇಳ್ತಾರೆ. ಏನಿದೆ ಅಲ್ಲಿಗೆ ಅಂತಂದ್ರೆ ನೋಡಿ, ಪೂರ್ಣ ಮಂತ್ರ ಪೂರ್ಣ ಪಾಠ ತುಂಬಾ ಇದೆ. ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಹೇಳೋಣ. ಆಪಯೇ ವೇದಮಗ್ರ ಆಸು ಆ ಆಪಹ ಸತ್ಯಮಸೃಜಂತ ಸತ್ಯಂ ಬ್ರಹ್ಮ. ಇಲ್ಲಿ ಶುರು ಮಾಡಿದೆ ಅಲ್ವಾ? ಸತ್ಯಂ ಅವನು ಏನೋ ಒಂದು ಶಕ್ತಿ ಗುಣ ಅಂದ್ರೆ ಬ್ರಹ್ಮ ಪ್ರಜಾಪತಿಂ, ಸೃಷ್ಟೃತ್ವ. ಬ್ರಹ್ಮ ಪ್ರಜಾಪತಿಂ ಪ್ರಜಾಪತಿರ್ದೇವಾನ ಸೃಜತ ದೇ ದೇವಾಹ ಸತ್ಯಮೇವೋಪಾಸತೆ. ಅವನು ಈ ಒಂದು ಪ್ರಜಾಪತಿಯನ್ನು ಸೃಷ್ಟಿ ಮಾಡಿದ. ಪ್ರಜಾಪತಿ ದೇವತೆಗಳನ್ನ ಸೃಷ್ಟಿ ಮಾಡಿದರು, ದೇವತೆಗಳನ್ನು ಸೃಷ್ಟಿ ಮಾಡಿದ. ಆದ್ದರಿಂದ ಆ ದೇವತೆಗಳನ್ನ ಏನ್ ಮಾಡಿದ್ರು? ಇದನ್ನ ಸತ್ಯ ಸತ್ಯ, ಈ ಬ್ರಹ್ಮವನ್ನ ಸತ್ಯ ಎಂದು ಉಪಾಸನೆ ಮಾಡುತ್ತಾರೆ. ಬ್ರಹ್ಮವನ್ನು ಸತ್ಯವೆಂದು ಉಪಾಸನೆ ಮಾಡುತ್ತಾರೆ. ಇನ್ನು ಈ ಬ್ರಹ್ಮದ ಏನು ಲಕ್ಷಣ ಏನು ಅಂತಂದ್ರೆ ತದೇತತ್ತು ತ್ರ್ಯಕ್ಷರ ಸತ್ಯಂ, ತ್ಯಕ್ಷರಂ ಸತ್ಯಂ. ಈ ಒಂದು ಸತ್ಯ ಅಸತ್ಯ ಅಂತಕ್ಕಂಥದ್ದು 3 ಅಕ್ಷರಗಳಿಂದ ಕೂಡಿಕೊಂಡಿದೆ. ತ ತಿ ಮತ್ತೆ ಎಂ. ಎಂ ಅಂತಕ್ಕಂಥದ್ದು ಅಕ್ಷರದಲ್ಲಿ ಹೇಳೋದಾದ್ರೆ ಯ ಅಂತ ಅಕ್ಷರ, ಅದಕ್ಕೆ ಅನುಸ್ವಾರ ಸೇರಿಸಿ ಎಂ ಆಗಿದೆ. ಹೌದಾ? ಈ ತ್ಯಕ್ಷರಂ ಸತ್ಯಂ, ಈ ಸಾ ತಿ ಮತ್ತೆ ಎಂ ಅಂತ ಇದೆಯಲ್ಲ, 3 ಅಕ್ಷರ ಇದೆ ಅದರಲ್ಲಿ ಏನಾಗಿದೆ? ಈ ಸಾ ಮತ್ತೆ ಎಂ, ಯ ಮೊದಲನೆಯದು ಮತ್ತೆ ಕೊನೆಯದು ಈ ಅಕ್ಷರ ಇದೆಯಲ್ಲ, ಅದು ಸತ್ಯ ಸ್ವರೂಪ. ಆದರೆ ಮಧ್ಯದ ತಿ ಅಂತ ಇದೆಯಲ್ಲ, ಅದು ಅನೃತ ಸ್ವರೂಪ. ಅನೃತ ಸ್ವರೂಪ ಏನು? ಸತ್ಯ ಸ್ವರೂಪ ಅಂತಂದ್ರೆ ಅನೃತ ಸ್ವರೂಪ ಅಂತಂದ್ರೆ ಏನು? ಸತ್ಯ ಸ್ವರೂಪ ಅಂದ್ರೆ ಅಮೃತ ಸ್ವರೂಪ, ಮತ್ತೆ ಅನೃತ ಸ್ವರೂಪ ಅಂತಂದ್ರೆ ಮೃತ್ಯು ರೂಪ ಅಂತ ಹೇಳಿ. ಈ ಅನೃತ ಅಂತ ಇದೆಯಲ್ಲ, ತಿ ಅಂತ ಏನಪ್ಪ? ಈ ಉಪಾಸನೆ ಮಾಡ್ಬೇಕಾದ್ರೆ ಮೃತ್ಯು ರೂಪವನ್ನ ನಮಗೆ ತೆಗೆದುಕೊಂಡು ಉಪಾಸನೆ ಮಾಡಕ್ಕಾಗುತ್ತಾ ಏನು ಅಂತಂದ್ರೆ ಏನು ಇಲ್ಲಪ್ಪ, ಏನೂ ತೊಂದರೆ ಇಲ್ಲ. ಯಾಕೆ? ಆ ಒಂದು ತಿಕಾರ ಅನೃತ ಸ್ವರೂಪ ಅಲ್ಲಿ ಸೇರಿಕೊಂಡಿದ್ದರೂ ಕೂಡ ಏನಾಗಿದೆ? ಆ ಅನೃತ ಸ್ವರೂಪ ಅದರ 2 ಪಕ್ಕಗಳಲ್ಲಿ, ಪಾರ್ಶ್ವಗಳಲ್ಲಿ ಸ ಮತ್ತೆ ಯ ಅಕ್ಷರ ಇದೆ. ಅವೆರಡೇನಾಗಿದೆ? ಅದು ಸತ್ಯ ಸ್ವರೂಪ. ಹೀಗೆ ಸತ್ಯ ಸ್ವರೂಪದಿಂದ ಆವೃತವಾಗಿರುವುದರಿಂದ ಅದೇನು ಮಾಡೋಕ್ಕಾಗೋದಿಲ್ಲ, ಸುಮ್ಮನೆ ಅದಿದೆ ಅಷ್ಟೆ. ಯಾವಾಗ ಈ ಸ ಯ ಅಂತ ಒಂದು ಕಮ್ಮಿ ಆಗ್ಬಿಡುತ್ತೋ ಆವಾಗ ಅದು ಪ್ರಾಬಲ್ಯ ಬರುತ್ತೆ. ನಮ್ಮ ದೈನಂದಿನ ಇದರಲ್ಲೂ ಅದೇ ಸ್ಥಿತಿನೇ. ಯಾವಾಗ ಅದೆರಡು ಕಮ್ಮಿ ಆಗುತ್ತೆ, ಬೇರೆ ಎಲ್ಲ ಜಾಸ್ತಿ ಆಗುತ್ತೆ ಅನ್ನೋದು ಮಾಡಲಾಗಿದೆ ಅಂತ ಹೇಳ್ಬಿಟ್ಟು, ಇಂತಹ ಪುರುಷನಿಗೆ 2 ಹೆಸರಪ್ಪ ಇದೆ ಅಂತ ಹೇಳಿ. ಏನು? ಒಂದು ಅಹಹ ಅಂತಕ್ಕಂಥದ್ದು, ಒಂದು ಅಹಂ. ಇದು ತಸ್ಯ ಉಪನಿಷತ್. ಉಪನಿಷತ್ತು ಅಂದ್ರೆ ಇಲ್ಲಿ ಅದಕ್ಕೆ ಅಭಿಧಾನ ಅಂತ ಅರ್ಥ, ಅದೇ ಹೆಸರು. ಅರೆ ಏನು 2? ಹೌದೌದು 2. ಯಾಕೆ? ಆ ಒಂದು ಬ್ರಹ್ಮ ಸತ್ಯ ಸ್ವರೂಪ ಇದೆಯಲ್ಲ, ಅದು ಅದನ್ನೇ
ಆಧ್ಯಾತ್ಮಿಕವಾಗಿ ನಮ್ಮೊಳಗೆ, ನಮ್ಮ ಶರೀರದ ಒಳಗೆ ಅದನ್ನ ಉಪಾಸನೆ ಮಾಡುವಾಗ ಅದನ್ನು ಎಲ್ಲಿದೆ ಅಂತ ತಿಳಿಯಬೇಕು. ನಮ್ಮ ಶರೀರದ ಒಳಗಡೆ ಎಲ್ಲಿದೆ ಅಂತ ತಿಳಿಯಬೇಕು ಅಂದ್ರೆ ಬಲಗಣ್ಣಿನಲ್ಲಿ ಇದೆ. ದಕ್ಷಿಣೆ ಅಕ್ಷನ್ ಪುರುಷ. ಅಕ್ಷನ್ ಅಂದ್ರೆ ಅಕ್ಷಿಣಿ ಅಂತ. ಬಲಗಣ್ಣಿನ ಇದ್ದಾನೆ ಅಂತ ಆಧ್ಯಾತ್ಮಿಕವಾಗಿ ಮಾಡಬೇಕು. ಆಗ ಹೆಸರಾಯಿತು ಬಲಗಣ್ಣಿನಲ್ಲಿ ಇರತಕ್ಕಂತಹ ಅವನು ಯಾರವನು? ಚಾಕ್ಷುಷ ಪುರುಷ. ಚಕ್ಷುಷಿ ಭವಃ ಚಾಕ್ಷುಷಃ. ಚಕ್ಷುಷಿ ಭವಃ ಚಾಕ್ಷುಷಃ. ಕಣ್ಣಿನಲ್ಲಿ ಇರತಕ್ಕಂಥವನು. ಹೀಗೆ ಆ ಚಾಕ್ಷುಷ ಪುರುಷ ಇದ್ದಾನಲ್ಲ, ಅವನಿಗೆ ಹೆಸರು ಕೊಟ್ಟರು ಅಹಂ ಅಂತಕ್ಕಂಥದ್ದು. ಮತ್ತೆ ಅದೇ ಪುರುಷ, ಅದೇ ತತ್ವ ಅವನೇನ್ ಮಾಡ್ತಾನೆ? ಅವನನ್ನ ನಾವು ಆದಿ ದೈವಿಕವಾಗಿ ಉಪಾಸನೆಯನ್ನು ಮಾಡಿದಾಗ ಅವನೇನಂತಾನೆ? ಆದಿ ದೈವಿಕವಾಗಿ ಎಲ್ಲಿರ್ತಾನವನು? ಆದಿತ್ಯ ಮಂಡಲದಲ್ಲಿ. ಹೀಗಾಗಿ ಅವನಿಗೆ ಏನಾಯ್ತು? ಆದಿತ್ಯ ಪುರುಷ. ಒಬ್ಬ ಚಕ್ಷು ಪುರುಷ, ಒಬ್ಬರು ಆದಿತ್ಯ ಪುರುಷ. ಚಾಕ್ಷುಷ ಪುರುಷ, ಆದಿತ್ಯ ಪುರುಷ. ಚಾಕ್ಷುಷ ಪುರುಷ ಹೆಸರಾಯಿತು ಅಹಂ ಅಂತ, ಆದಿತ್ಯ ಪುರುಷನಿಗೆ ಹೆಸರು ಬಂತು ಅಹಹ ಅಂತ. ಇದೆ ಅಹಹ ಅಹಂ ಅಂತಕ್ಕಂಥದ್ದು. ಇಲ್ಲಿ ಈ ಸಂಶಯ ಏನ್ ಬಂತು? ಎರಡೂ ಒಂದೇ, ಎರಡೂ ಸತ್ಯ ಬ್ರಹ್ಮ ಉಪಾಸನೆ ಮಾಡ್ತಾ ಇರ್ತಕ್ಕಂಥದ್ದು ಒಬ್ಬನೇ. ಆದ್ದರಿಂದ ಅಹ ಮತ್ತೆ ಅಹಂ ಎರಡನ್ನು ಸೇರಿಸ್ಕೊಂಡು ನಾವು ಉಪಾಸನೆ ಮಾಡಬೇಕು. ಅಲ್ಲಿ ಹೇಳಿರ್ತಕ್ಕಂಥ ಗುಣೋಪಸಂಹಾರ ಮಾಡಿಕೊಳ್ಳಬೇಕು ಅಥವಾ ಬೇರೆಯಾಗಿ ಮಾಡಬೇಕು. ಸಂಶಯ. ಪೂರ್ವ ಪಕ್ಷ ಏನು ಇಲ್ಲಿ ಹೇಳ್ತಾ ಇದ್ದಾನೆ? ಸ್ವಾಮಿ ನೀವೇ ಹೇಳಿದ್ರಲ್ಲ ಹಿಂದಿನ ಅಧಿಕರಣದಲ್ಲಿ ಎರಡನ್ನು ಸೇರಿಸಿಕೊಳ್ಳಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದು ಈ ಪೂರ್ವ ಪಕ್ಷ ಈ ಒಂದು ಸೂತ್ರದ ಒಂದು ಅರ್ಥ ಇದೆ. ನೋಡೋಣ ಅರ್ಥ. ಇಲ್ಲಿ ಗೊತ್ತಾಯ್ತಲ್ಲ, ಸತ್ಯಂ ಪ್ರಮಾಣಿತ ಪಕ್ಕನ ತದ್ಯ ಸತ್ಯಂ. ಯಾವುದು ಈ ಸತ್ಯ ಅಂತ ಸತ್ಯ ಅಂತ ಹೇಳ್ತಾರೋ ಅಸೌಸ ಆದಿತ್ಯ. ಈ ಅವನೇ ಆದಿತ್ಯನಾಗಿದ್ದಾನೆ. ಮತ್ತು ಏನಾಗಿದೆ? ಸ ಏಷ ಏತಸ್ಮಿನ್ ಮಂಡಲೇ ಪುರುಷ. ಅವನು ಆ ಒಂದು ಆದಿತ್ಯ ಮಂಡಲದಲ್ಲಿ ಪುರುಷ ಇದ್ದಾನಲ್ಲ ಅವನು. ಮತ್ತೆ ಎಷ್ಟ ಅಯಂ ದಕ್ಷಿಣೇ ಅಕ್ಷನ್ ಪುರುಷ. ಮತ್ತೆ ಯಾವ ಪುರುಷ ನಮ್ಮ ಬಲಗಣ್ಣಿನಲ್ಲಿ ಇದ್ದಾರಲ್ಲ ಅವನೇನು? ಅವನು ಅದೇ ಬಲಗಣ್ಣಿನಲ್ಲಿ ಇದ್ದ ಅವನು ಅಂತಾನೆ ಅವನು ಆದಿತ್ಯ ಪುರುಷ. ಹೌದಪ್ಪ, ಬಲಗಣ್ಣಿನಲ್ಲಿ ಇರತಕ್ಕಂತ ಪುರುಷನಿಗೆ ಇತಿ ತಸ್ಯೈವ ಸತ್ಯಸ್ಯ ಬ್ರಹ್ಮಣ. ಅದೇ ಸತ್ಯ ಬ್ರಹ್ಮಕ್ಕೆ ಸ್ಥಾನ ಭೇದದಿಂದ ಏನಾಗಿದೆ? ಅಧಿದೈವತಂ ಅಧ್ಯಾತ್ಮಂಚ ಆಯತನ ವಿಶೇಷಂ ಉಪದಿಶ್ಯ. ಇವನಿಗೆ ಅಧಿದೈವತ ಮತ್ತೆ ಅಧ್ಯಾತ್ಮ ಎಂಬುದಾಗಿ ಆಯತನ ವಿಷಯ, ಆಯತನ ಸ್ಥಾನ, ಆಶ್ರಯ ಸ್ಥಾನ ವಿಶೇಷವನ್ನು ಹೇಳಿ ಮತ್ತೇನ್ ಮಾಡಿದ್ರು? ಅವನಿಗೆ ಆ ಶರೀರ, ಸತ್ಯ ಶರೀರ ಇದೆಯಲ್ಲ, ಅವನಿಗೆ ಪುರುಷನಿಗೆ, ಚಾಕ್ಷುಷ ಪುರುಷನಿಗೆ ಏನ್ ಮಾಡಿದ್ರು? ಶರೀರ ಹೇಳಿ, ಶರೀರ ಆದ್ಮೇಲೆ ಅವಯವ ಇರಬೇಕು. ಅವಯವವನ್ನು ಹೇಳಿ ಅವನಿಗೇನು? ಅದನ್ನ ವ್ಯಾಹೃತಿ ಅಂತ ಹೇಳಿದ್ರು. ಅವನಿಗೆ ತಲೆ ಏನಾಗಿದೆ? ಭೂಹು ಎಂಬತಕ್ಕಂಥದ್ದು ತಲೆ. ಮತ್ತೆ ಇಲ್ಲಿ ಹೇಳ್ತಾರ ತಸ್ಯೋಪನಿಷತ್ತಿ ಭುವಃ ಇತಿ ಬಾಹು. ಭುವಃ ಅಂತಕ್ಕಂಥದ್ದು ಎರಡು ತೋಳುಗಳು ಅವನಿಗೆ. ಸ್ವಹ ಅಂತಕ್ಕಂಥದ್ದು ಅವನಿಗೆ ಪ್ರತಿಷ್ಠೆ, ಆಶ್ರಯವಾಗಿದೆ. ತಸ್ಯ ಉಪನಿಷತ್ ಅವನಿಗೆ ಹೆಸರಾಯಿತು ಆಹಹ ಅಂತ. ಇವನು ಯಾರು? ಆದಿತ್ಯ ಪುರುಷ. ಇವನು ಯಾರು? ಆದಿದೈವಿಕವಾಗಿ ಇವನು ಆದಿತ್ಯ ಪುರುಷನಾಗಿದ್ದಾನೆ. ಇವನು ಯಾರು? ಸತ್ಯ ಬ್ರಹ್ಮ ಆದಿತ್ಯ ಪುರುಷನ ಆದಿದೈವತಂ ಸಂಪಾದ್ಯ ದ್ವೇ ಉಪನಿಷದವು ಉಪದಿಶ್ಯತೆ. ಎರಡು ಹೆಸರುಗಳನ್ನು ಅವನಿಗೆ ಕೊಟ್ಟಿದ್ದಾರೆ. ತಸ್ಯ ಉಪನಿಷತ್ ಅಹರಿತಿ. ತಸ್ಯ ಅವರು ಒಂದು ಹೆಸರು ಕೊಟ್ಟಿದ್ದಾರೆ, ಅಹಹ ಇತಿ. ಅಹಹ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಅಹಹ ಅಂತಕ್ಕಂಥದ್ದು ಎಲ್ಲಿ? ಆದಿದೈವಿಕವಾಗಿ ಇತ್ಯಧಿದೈವತಂ. ಆದಿದೈವಿಕವಾಗಿ ಅಂದ್ರೇನು? ಆದಿತ್ಯ ಮಂಡಲ ಪುರುಷನನ್ನ, ಆದಿತ್ಯ ಪುರುಷನಿಗೆ ಅಹಹ ಅಂತ ಹೆಸರು ಕೊಟ್ಟಿದ್ದಾರೆ. ಮತ್ತೆ ತಸ್ಯೋಪನಿಷತ್ ಅಹಮಿತಿ ಅಧ್ಯಾತ್ಮಂ.
ಆ ತಸ್ಯೋಪನ ಅವನಿಗೆ ಅಹಂ ಅಂತಕ್ಕಂಥ ಇನ್ನೊಂದು ಹೆಸರು. ಅದೇನು ಆಧ್ಯಾತ್ಮಿಕವಾಗಿ ಅವನು ಯಾರು? ನಾವು ಈ ಚಾಕ್ಷುಷ ಪುರುಷ, ಬಲಗಣ್ಣಿನ ಪುರುಷ ಕೊಟ್ಟಿದ್ದಾರೆ. ಇದಿಷ್ಟು ವಿಷಯ ಆಯ್ತು, ಬೃಹದಾರಣ್ಯಕದಲ್ಲಿ ಬಂದಿರತಕ್ಕಂಥ ವಿಷಯ. ತತ್ರ ಸಂಶಯ ಕಿಂ ಅವಿಭಾಗೇನೈವ ಉಭೇ ಅಪಿ ಉಪನಿಷದೌ ಉಭಯತ್ರ ಅನುಸಂಧಾತವ್ಯೇ ಉತ ವಿಭಾಗೇನ ಏಕ ಅಧಿದೈವಂ ಏಕ ಅಧ್ಯಾತ್ಮಂ ಇತಿ. ಇಲ್ಲಿ ಸಂಶಯ ಬರತಕ್ಕಂಥ ಒಂದು ಪ್ರಸಂಗ ಇದೆ. ಏನು ಅಂತಂದ್ರೆ ನೋಡಿ, ಈ ಎರಡೂ ಕಡೆಯಲ್ಲಿ ಅಂದ್ರೇನು? ಆಧ್ಯಾತ್ಮಿಕವಾಗಿ ಆದಿದೈವಿಕವಾಗಿ ಅಂದ್ರೇನು? ಚಾಕ್ಷುಷ ಪುರುಷ ಮತ್ತೆ ಆದಿತ್ಯ ಪುರುಷ, ಆದಿತ್ಯ ಮಂಡಲ ಪುರುಷ ಇವರಿದ್ದಾರಲ್ಲ, ಇವರು ಇಬ್ಬರನ್ನೂ ಕೂಡ ನಾವು ಅವಿಭಾಗೇನ ವಿಂಗಡಿಸದೆ, ಅಂದ್ರೆ ಬೇರೆ ಬೇರೆಯಾಗಿ ತಿಳಿಯದೆ, ಉಭೇ ಅಪಿ ಇಬ್ಬರಲ್ಲೂ ಕೂಡ ಉಭಯತ್ರ ಎರಡು ಹೆಸರು ಕೊಟ್ಟಿದಲ್ಲ, ಅದು ಅದನ್ನ ಎರಡೂ ಕಡೆಯಲ್ಲಿ ವಿಭಾಗ ಮಾಡದೆ ಒಂದು ಎಂಬುದಾಗಿ ತಿಳಿಯಬೇಕು. ಉತ ಅಥವಾ ವಿಭಾಗೇನ ವಿಭಾಗ ಮಾಡಿಕೊಂಡು ಇಲ್ಲಪ್ಪ ಅದು ಆದಿದೈವಿಕವಾಗಿರ್ತಕ್ಕಂಥ ಅವನು ಆದಿತ್ಯ ಪುರುಷ, ಇವನು ಈ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಾಕ್ಷುಷ ಪುರುಷ ಎಂಬುದಾಗಿ ಬೇರೆ ಬೇರೆಯಾಗಿ ತಿಳಿಯಬೇಕು, ಉಪಾಸನೆ ಮಾಡಬೇಕು. ಒಂದು ಆಧ್ಯಾತ್ಮಿಕವಾಗಿ, ಒಂದು ಆದಿದೈವಿಕವಾಗಿ ಎಂಬತಕ್ಕಂತಹ ಸಂಶಯ ಬಂದ್ಬಿಡ್ತು ಅಂತ. ಈಗ ಆ ಸಂಶಯ ಆಯ್ತು. ಈಗ ಪೂರ್ವ ಪಕ್ಷಿ ಇದೇ ಸೂತ್ರ, ಇದು ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾನೆ? ತತ್ರ ಸೂತ್ರೇಣೈವ ಉಪಕ್ರಮತೆ. ಏನು ಇಲ್ಲಿ ಸೂತ್ರೇಣೈವ ಉಪಕ್ರಮತೆ ಅಂದ್ರೆ ತತ್ರ ಸೂತ್ರೇಣೈವ ಪೂರ್ವಪಕ್ಷಂ ಉಪಕ್ರಮತೆ. ಇಲ್ಲಿ ಭಗವಾನ್ ಬಾದರಾಯಣಾಚಾರ್ಯ, ಇಲ್ಲಿ ಭಗವಾನ್ ಬಾದರಾಯಣರು ಇಲ್ಲಿ ಮೊಟ್ಟ ಮೊದಲು ಪೂರ್ವ ಪಕ್ಷದಿಂದಲೇ ತಮ್ಮ ಅಧಿಕರಣವನ್ನು ಪ್ರಾರಂಭಿಸಿದ್ದಾರೆ. ಏನು ಸಂಬಂಧಾದೇವನ್ಯತ್ರಾಪಿ, ಇದು ಪೂರ್ವಪಕ್ಷ ಸೂತ್ರ. ಪೂರ್ವಪಕ್ಷ ಏನ್ ಪೂರ್ವಪಕ್ಷ ಈ ಹೇಳ್ತೇವೆ ನಾವು ಅಂತ ಹೇಳಿ. ನೋಡಪ್ಪ, ಈ ಸಂಶಯ ಬಂತಲ್ಲ, ಇಲ್ಲಿ ಪೂರ್ವಪಕ್ಷಿ ಎದ್ದ, ಸ್ವಾಮಿ ಸಂಶಯ ಯಾಕೆ ಬಿತ್ತು ನಿಮಗೆ? ಸಂಶಯ ಹೇಳ್ತಾ ಇದ್ದ ನೋಡಿ. ಯಥಾ ಶಾಂಡಿಲ್ಯ ವಿದ್ಯಾಯಾಮ್ ವಿಭಾಗೇನಾಪಿ ಅಧೀತಾಯಾಮ್ ಗುಣೋಪಸಂಹಾರ ಉಕ್ತಃ ಏವಂ ಅನ್ಯತ್ರಾಪಿ ಏವಂಜಾತೀಯಕ್ಕೆ ವಿಷಯೇ ಭವಿತುಮರ್ಹತಿ. ನೋಡಿ ಸ್ವಾಮಿ, ನೀವು ಹಿಂದೆ ನಿರ್ಣಯ ಮಾಡಿದ್ರಿ. ಎಲ್ಲಿ? ಆ ಶಾಂಡಿಲ್ಯ ವಿದ್ಯೆಯಲ್ಲಿ ಏನಂತ ಮಾಡಿದ್ರಿ? ಅಗ್ನಿರಹಸ್ಯ ಮತ್ತೆ ಶಾಂಡಿಲ್ಯ ವಿದ್ಯೆ ಎರಡರಲ್ಲೂ ಕೂಡ ಏನಾಗಿದೆ? ಅಲ್ಲೂ ಕೂಡ ಅಗ್ನಿರಹಸ್ಯ ಒಂದು ಕಡೆ ಹೇಳಿದ್ದಾರೆ ಮೊದಲು, ಶಾಂಡಿಲ್ಯ ವಿದ್ಯೆ ನಂತರ ಹೇಳಿದ್ದಾರೆ ಇನ್ನೊಂದು ಕಡೆ ದೂರದಲ್ಲಿ. ಹೀಗೆ ವಿಭಾಗೇನಾಪಿ ಅಧೀತಾಯ, ಹೀಗೆ ವಿಭಾಗ ಅಂದ್ರೆ ವಿಂಗಡಿಸಿ ವಿಂಗಡಿಸಿ ಹೇಳಲ್ಪಟ್ಟಿದ್ದರೂ ಕೂಡ ಏನಂತ ತೀರ್ಮಾನ ಮಾಡಿದ್ರೆ ಹಿಂದಿನ ಅಧಿಕರಣದಲ್ಲಿ? ಗುಣೋಪಸಂಹಾರ ಉಕ್ತ. ಗುಣೋಪಸಂಹಾರ ನೋಡಿ, ಎರಡೂ ಗುಣಗಳನ್ನ ನಾವು ಇಲ್ಲಿ ಸೇರಿಸಿಕೊಂಡು ತಿಳಿಯಬೇಕು ಅಂತ ಹೇಳಿ, ಮನೋಮಯತ್ವ ಭಾರೋಪತ್ವ ಅದೆಲ್ಲ ಎರಡು ಇದೆ. ಆದರೂ ಕೂಡ ಇನ್ನು ಬೇರೆ ಗುಣಗಳನ್ನು ಹೇಳಿದ್ದಲ್ಲ, ಅದನ್ನೂ ಕೂಡ ಸೇರಿಸಿ ತಿಳಿಯಬೇಕು ಅಂತ ಹೇಳಿ ನೀವು ನಿರ್ಧಾರ ಮಾಡಿದ್ರಲ್ಲ. ಏವಂ ಅದೇ ರೀತಿಯಾಗಿ ಅನ್ಯತ್ರಾಪಿ ಈ ತರಹ ಒಂದು ಪ್ರಕರಣ ಸಂದರ್ಭ ಎಲ್ಲಿ ಬಂದರೂ ಕೂಡ, ಅನ್ಯತ್ರಾಪಿ ಬೇರೆ ಕಡೆ ಬಂದರೂ ಕೂಡ, ಎಲ್ಲಿ ಏವಂಜಾತೀಯಕ್ಕೆ ವಿಷಯ, ಇದೇ ಸಂದರ್ಭ ಇದೇ ಪ್ರಕರಣ, ಹೀಗೆ ಈ ಜಾತಿಯ ವಿಷಯಗಳು ಬೇರೆ ಕಡೆ ಬಂದಾಗಲೂ ಕೂಡ ಇದೇ ನಿರ್ಣಯ ನೀವೇ ಹೇಳಿದ್ರಲ್ಲ. ಏನಂತ? ಒಂದಕ್ಕೊಂದು ಸೇರಿಸಿ ತಿಳಿಯಬೇಕು, ವಿಭಾಗ ಮಾಡಬಾರದು ಅಂತ. ಅದೇ ನಿಯಮ. ಏವಂಜಾತೀಯಕ್ಕೆ ವಿಷಯ ಭವಿತುಮರ್ಹತಿ. ಅದೇ ರೀತಿ ನಾವು ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಅಲ್ಲ ಸ್ವಾಮಿ.
ನೀವೇ ಹೇಳಿದ್ರಿ ಅಂದ್ಬಿಟ್ಟು ಅದಕ್ಕೆ ಕಾರಣ ಕೊಟ್ಟ. ಯಾರೋ ಪೂರ್ವಪಕ್ಷಿ. ಏಕವಿದ್ಯಾಭಿಸಂಬಂಧಾತ್, ಒಂದೇ ವಿದ್ಯೆ, ಸತ್ಯ ಬ್ರಹ್ಮೋಪಾಸನೆ ಅಲ್ವಾ ಸ್ವಾಮಿ, ನೀವು ಹೇಳಿದ್ದು. ಹಾಗಾಗಿ ಇಲ್ಲಿ ಎರಡನ್ನೂ ಕೂಡ ಸೇರಿಸಿ ತಿಳಿಯಬೇಕು ಅಂತ ಹೇಳ. ಮತ್ತು ಮುಂದೆ ಹೇಳ್ತಾ ನೋಡಿ, ಏಕಾಹಿ ಇಯಂ ಸತ್ಯವಿದ್ಯಾ ಅಧಿದೈವಂ ಅಧ್ಯಾತ್ಮಂಚ ಅಧೀತ. ಒಂದು ಈ ವಿದ್ಯೆಯನ್ನು, ಈ ಸತ್ಯವಿದ್ಯೆ, ಸತ್ಯ ಬ್ರಹ್ಮೋಪಾಸನೆ ಅಂತಕ್ಕಂಥದ್ದು ಏಕ, ಒಂದೇ ಒಂದು, ಅದರಲ್ಲಿ ಏನು ಭೇದ ಇಲ್ಲ. ಅದೇ ಉಪಾಸನೆ, ಉಪಾಸ್ಯ ತತ್ವವೂ ಅದೇ, ಮತ್ತೆ ಎಲ್ಲವೂ ಅದೇ, ದೇವತೆಯೂ ಅದೇ, ಎಲ್ಲ ಅದೇ. ಹೀಗೆ ಏಕಾಹಿ ಎಂ, ಒಂದೇ ಅಲ್ವೇ ಸತ್ಯವಿದ್ಯಾ. ಏನಾಗಿದೆ? ಅಧಿದೈವಂ ಅಧ್ಯಾತ್ಮ, ಅದನ್ನೇ ಒಂದೇ, ಅದನ್ನ ಆಧ್ಯಾತ್ಮಿಕವಾಗಿ ಹೇಳಿದ್ದಾರೆ, ಆದಿದೈವಿಕವಾಗಿ ಹೇಳಿದ್ದಾರೆ ಅಷ್ಟೇ. ಮತ್ತು ಉಪಕ್ರಮ ಅಭೇದಾತ್ ವ್ಯತಿರಿಕ್ತ ಪಾಠಾಂಶ. ಮತ್ತೇನಾಗಿದೆ ಇಲ್ಲಿ? ಉಪಕ್ರಮ ಅಭೇದಾತ್, ಉಪಕ್ರಮವು ಉಪಕ್ರಮದಲ್ಲಿಯೂ ಕೂಡ ಯಾವ ಭೇದವೂ ಇಲ್ಲ. ಉಪಕ್ರಮ ಏನ್ ಮಾಡಿದ್ದಾರೆ? ಸತ್ಯ ಬ್ರಹ್ಮೋಪಾಸನೆಯನ್ನೇ ಉದ್ದೇಶ ಮಾಡಿ ಉಪಕ್ರಮಿಸಿದ್ದಾರೆ. ಮತ್ತು ವ್ಯತಿರಿಕ್ತ ಪಾಠಾಂಶ, ವ್ಯತಿರಿಕ್ತ ಅಂತಂದ್ರೆ ಏನು? ಬೇರೆ ಬೇರೆ, ಅದಕ್ಕೆ ಬೇರೆ ಬೇರೆ. ವ್ಯತಿರಿಕ್ತ ಅಂದ್ರೆ, ಅತಿರಿಕ್ತ ಅಂದ್ರೆ ಬೇರೆ ಬೇರೆ ಆಗುತ್ತೆ. ಇತರ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು ಏನಂದ್ರು? ಅಗ್ನಿ ಮತ್ತೆ ಆದಿತ್ಯ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಉಪಕ್ರಮದಲ್ಲಿ ಅಭೇದ ಇದೆ. ಮತ್ತೆ ವ್ಯತಿರಿಕ್ತ ಪಾಠಾಂಶ ಅಂದ್ರೆ ಇಲ್ಲಿ ಅಗ್ನಿ ಮತ್ತೆ ಆದಿತ್ಯ ಎರಡಕ್ಕೂ ಕೂಡ ಏನ್ ಹೇಳಿದ್ದಾರೆ? ಆದಿತ್ಯ ಪುರುಷ ಅಂತ ಅಲ್ಲಿ ಹೇಳಿದ್ದಾರೆ, ಅಗ್ನಿ ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತು ಕಥಂ ತಸ್ಯಾಂ ಉದಿತೋ ಧರ್ಮ ತಸ್ಯಾಮೇವ ನ ಸ್ಯಾತ್. ಹೀಗೆ ತಸ್ಯಾಂ ಉದಿತೋ ಧರ್ಮ, ತಸ್ಯಾಂ ಒಂದೇ ದೇವತೆಯಲ್ಲಿ, ಒಂದೇ ಪುರುಷನಲ್ಲಿ ಉದಿತೋ ಧರ್ಮ, ಹೇಳಲ್ಪಟ್ಟಿರತಕ್ಕಂತಹ ಈ ಧರ್ಮ ಇದೆಯಲ್ಲ, ಅದು ತಸ್ಯಾಮೇವ, ಇನ್ನೊಂದ್ ಕಡೆ ಅವನನ್ನೇ ಹೇಳಿದ್ದಾರೆ. ಅವನಿಗೆ ಕಥಂ ನ ಸ್ಯಾತ್, ಇಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ಒಂದು ಕಡೆ ಇದೆ, ಒಂದ ಮೇಲೆ ಅವನೇ ಮನುಷ್ಯ, ಅವನೇ ಪುರುಷ, ಎಲ್ಲ ಕಡೆ ಇದೆ ಅವನ ಧರ್ಮ, ಇಲ್ಲ ಅಂತ ಹೇಗೆ ಹೇಳ್ತೀರಿ ಅವನಿಗೆ? ಅಲ್ಲಿ ಅದರ ಉಪಯೋಗವಾಗದೇ ಇರಬಹುದು, ಅದು ಬೇರೆ ವಿಚಾರ. ಅದಕ್ಕೂ ಕೂಡ ಉದಾಹರಣೆ ಕೊಟ್ಟಿದ್ರು. ಇಲ್ಲಿ ಒಬ್ಬ ಇದ್ದಾನಲ್ಲಿ, ಅವನು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರು ಮತ್ತೆ ಸಂಗೀತಕ್ಕೆ ಸ್ವತಃ ಸಂಗೀತ ಹೇಳ್ತಾನೆ. ಎಲ್ಲೋ ಅಮೆರಿಕಕ್ಕೆ ಹೋದ, ಅಲ್ಲಿ ಸಂಗೀತ ಬರೋದಿಲ್ಲ. ಅಲ್ಲಿ ಬರೋದಿಲ್ಲ ಅಂದ್ರೆ ಅಲ್ಲಿ ಪ್ರಯೋಜನಕ್ಕೆ ಬರೋದಿಲ್ಲ. ಅಲ್ಲಿ ಯಾರು ಕೇಳ್ತಾರೆ? ಇಲ್ಲಿ ಸಂಗೀತ ಬರೋದಿಲ್ಲ. ಹಾಗಾಗಿ ಏನ್ ಮಾಡ್ದ? ಬರೀ ಅವನ ಹುದ್ದೆ ಸಾಫ್ಟ್ವೇರ್ ಅದೇ ಇಟ್ಕೊಂಡ್ಬಿಟ್ಟ. ಇಟ್ಕೊಂಡ ಮಾತ್ರಕ್ಕೆ ಏನಾಯ್ತು? ಅವನು ಸಂಗೀತಜ್ಞ ಅಂತ ತಿಳಿಬಾರ್ದ? ತಿಳಿಲೇಬೇಕು. ಅಲ್ಲಿ ಉಪಯೋಗ ಬಂದಿಲ್ಲ ಅಷ್ಟೇ ಅದು. ಹಾಗಾಗಿ ಯಾಕೆ ಅವನಲ್ಲೇ ಒಂದೇ ಪುರುಷನಲ್ಲಿ ಇರ್ತಕ್ಕಂತಹ ಈ ಧರ್ಮಗಳು ಇನ್ನೊಂದು ಕಡೆ ಅದೇನೋ ಪ್ರಕಾರ ಸಂದರ್ಭ ಬೇರೆ ಇರ್ಬೋದು, ಆದ ಮಾತ್ರಕ್ಕೆ ಅವನದು ಇಲ್ಲ ಅಂತ ಹೇಗೆ ಸ್ವಾಮಿ ಹೇಳ್ತೀರಾ? ಆಗೋದಿಲ್ಲ. ಮತ್ತು ಯೋಹಿ ಆಚಾರ್ಯೇ ಕಶ್ಚಿತ್ ಅನುಗಮನಾದಿ ಆಚಾರ ಚೋದಿತ ಸಹ ಗ್ರಾಮಗಮನೆ ಅರಣ್ಯಗಮನೆ ಚ ತುಲ್ಯವದೇವ ಭವತಿ. ನೋಡಿ, ಇಲ್ಲಿ ಇನ್ನು ಒಂದು ಬಹಳ ಮುಖ್ಯವಾದ ವಿಚಾರ ಇಲ್ಲಿದೆ. ಏನು ಅಂತಂದ್ರೆ ಅದನ್ನ ಗಮನಿಸ್ಬೇಕು. ಅದು ಇಲ್ಲಿಗಿಂತ ಮುಂದಿನ ಸೂತ್ರ ನಾವು ನೋಡ್ತೇವೆ ನೋಡಿ, ಅಲ್ಲಿ ಬಂದಾಗ ಅದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದನ್ನ ಆ ಮುಂದಿನ ಸೂತ್ರ ಬಂದಾಗ ಹೇಳ್ತಾರೆ. ಈಗ ಇದಕ್ಕೆ ಮಾತ್ರ ಅರ್ಥ ನೋಡೋಣ. ಇದು ಪೂರ್ವಪಕ್ಷ. ಏನು? ಇಲ್ಲ, ಗುಣೋಪಸಂಹಾರವನ್ನು ಮಾಡಿಕೊಳ್ಳಬೇಕು ಅಂತ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ, ದೃಷ್ಟಾಂತವನ್ನ. ಏನ್ ಕೊಡ್ತಾ ಇದ್ದಾನೆ ನೋಡಿ. ಒಬ್ಬ ಯೋಹಿ ಆಚಾರ್ಯೇ ಕಶ್ಚಿತ್ ಯೋಹಿ ಕಶ್ಚಿತ್, ಯಾವನಾದ್ರೂ ಆಗ್ಲಿ, ಈ ಆಚಾರ್ಯ ಅಂತ ಒಬ್ಬ ಗುರು ಅಂತ ಇದ್ದಾನಲ್ಲ, ಅವನಲ್ಲಿ ಅನುಗಮನಾದಿ ಆಚಾರ. ಅನುಗಮನ ಅಂದ್ರೆ ಅವನನ್ನ ಅನುಸರಿಸಬೇಕು, ಅಂದ್ರೆ ಅವನ ಆಚಾರವನ್ನು ಅನುಸರಿಸಬೇಕು, ಅವನ ವಿಚಾರವನ್ನು ಅನುಸರಿಸಬೇಕು ಅಂತ ಅನುಗಮನ ಹೇಳಿದ್ದಾರಲ್ಲ, ಅದನ್ನ ಸಹ
ಸಹ ಅಂದ್ರೇನು? ಸಹ ಆಚಾರ್ಯ ಅರಣ್ಯಗಮನೆ ಗ್ರಾಮಗಮನೇವಾ. ಅವನು ಗ್ರಾಮದಲ್ಲಿ ಅಂದ್ರೆ ಊರ್ಲಾರೋ ಇರ್ಲಿ ಅಥವಾ ಕಾಡ್ನಲ್ಲಾರೋ ಇರ್ಲಿ ಅನುಸರಿಸಬೇಕು ಅಂತಂದು ಅನುಸರಿಸಬೇಕಷ್ಟೆ. ಬಹಳ ಸರಳವಾದ ಉದಾಹರಣೆ ಹೇಳೋದಾದ್ರೆ ನೋಡಿ, ಒಬ್ಬ ಗುರು ಇದ್ದಾನೆ. ಅವನು ಒಬ್ಬ ಒಂದು ಹಳ್ಳಿ ಊರು, ಅವಾಗೆಲ್ಲ ಹಳ್ಳಿ ತಾನೆ, ಊರಿಗೆ ಬಂದ್ಬಿಟ್ಟು ಏನ್ ಮಾಡ್ದ ನೋಡಿ, ಪ್ರತಿಯೊಬ್ಬರೂ ಕೂಡ ಸತ್ಯವನ್ನೇ ಹೇಳಬೇಕು ಅಂತ ಹೇಳ್ತಾರೆ. ಸರಿ, ಎಲ್ರೂ ಕೂಡ ಅವನೊಂದು ಒಂದಷ್ಟು ದಿವಸ ಇದ್ದ ಅಲ್ಲಿ ಅವನನ್ನೇ ಅನುಸರಿಸ್ತಾ ಇದ್ರು. ಮತ್ತೆ ಅವನು ಏನೋ ಆಚರಣೆ ಮಾಡ್ತಾ ಇದ್ದ, ಯಾವ್ದೋ ಪೂಜೆ ಪುರಸ್ಕಾರ ಅದನ್ನೇ ಅನುಸರಿಸ್ತಾ ಇದ್ರು ಪ್ರತಿಯೊಬ್ಬರು ಕೂಡ. ಆಯ್ತು, ಈಗ ಅವನೇನ್ ಮಾಡ್ದ, ಅಲ್ಲಿ ಬಿಟ್ಬಿಟ್ಟ, ಆ ಊರು ಬಿಟ್ಬಿಟ್ಟ, ಇದನ್ನ ಕಡೆ ಹೊರಟೋಗ್ಬಿಟ್ಟ. ಮಧ್ಯ ಕಾಡು ಬಂತು, ಅಲ್ಲಿ ಬಂತು. ಅಲ್ಲಿ ಹಾಗಾದ್ರೆ ಅಲ್ಲಿ ಅವನು ಎಲ್ಲರೂ ಕೂಡ ಸತ್ಯವನ್ನೇ ನುಡಿಯಬೇಕು ಅಂತ ಏನೋ ಹೇಳಿದ್ನಲ್ಲ, ಅದನ್ನ ಅನುಸರಿಸಬಾರ್ದ? ಕಾಟಲ್ಲಿ ಅಲ್ಲೂ ಅನುಸರಿಸ್ಬೇಕು. ಅವನ ವಿಚಾರಧಾರೆ ಇತ್ತಲ್ಲ, ಅದನ್ನು ಇಲ್ಲೂ ಅನುಸರಿಸ್ಬೇಕು. ಎಲ್ಲೇ ಇರ್ಲಿ, ಅವನು ಕಾಡಿನಲ್ಲೇ ಇರ್ಲಿ ಊರಿನಲ್ಲೇ ಇರ್ಲಿ, ಅವನ ಆಚಾರವನ್ನ ಅನುಗಮನ ಅನುಸರಿಸಿ ನಡೀತಕ್ಕಂಥದ್ದು. ಅವನನ್ನು ಅನುಸರಿಸಿ ನಡೆಯತಕ್ಕಂಥದ್ದು ಅವನು ಎಲ್ಲೇ ಇರ್ಲಿ ಅಪ್ಪ, ಅವನು ಏನ್ ಹೇಳಿದ್ದಾನೋ ಅದರಂತೆ ನಡೀಬೇಕಾನೆ ಅಂತ ಉದಾಹರಣೆಯನ್ನು ಕೊಟ್ಟ, ದೃಷ್ಟಾಂತವನ್ನು ಕೊಟ್ಟ. ಹೌದು, ಅದೇ ರೀತಿ ಇಲ್ಲಿಯೂ ಕೂಡ ಪುರುಷ ಇದ್ದಾನಲ್ಲಪ್ಪ, ಪುರುಷ ಒಬ್ಬನೇ, ಅವನ ಗುಣಗಳು ಕೆಲವಿದೆ. ಹಾಗಾಗಿ ಅವನು ಆಧ್ಯಾತ್ಮಿಕವಾಗಾದ್ರೂ ಇರ್ಲಿ, ಮತ್ತೆ ಆದಿ ದೈವಿಕವಾಗಾದ್ರೂ ಇರ್ಲಿ, ಅದೇನು ನಮ್ಮ ಬಲಗಣ್ಣಿನಲ್ಲಾದ್ರೂ ಇರ್ಲಿ ಅಥವಾ ಆದಿತ್ಯ ಮಂಡಲದಲ್ಲಾದ್ರೂ ಇರ್ಲಿ, ಎಲ್ಲಿದ್ದರೂ ಕೂಡ ಅವನು ಒಬ್ಬನೇ, ಅವನನ್ನ ಅನುಸರಿಸಬೇಕು. ಹೇಗೆ ಆಚಾರ್ಯರಲ್ಲಿ ನಾವು ಅನುಸರಿಸುತ್ತೇವೆ ಅವನ ಗುಣಗಳನ್ನೆಲ್ಲರೂ ಕೂಡ ಅವನ ಅರಣ್ಯದಲ್ಲೇ ಇರ್ಲಿ ಗ್ರಾಮದಲ್ಲೇ ಇರ್ಲಿ ತೆಗೆದುಕೊಳ್ತೇವೆ, ಇಲ್ಲೂ ಕೂಡ ಅದೇ ರೀತಿ ಎಲ್ಲಿದ್ರೂ ಕೂಡ ಒಂದೇ. ಆ ಗುಣ ಇಲ್ಲಿ, ಈ ಗುಣ ಅಲ್ಲಿ, ಆ ಗುಣ ಎಲ್ಲ ಗುಣವನ್ನು ಕೂಡ ತಿಳಿದುಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಅರಣ್ಯಗಮನೆ ತುಲ್ಯಮದೇವ ಭವತಿ, ಬಂದೇ ಇರುತ್ತೆ, ಏನು ಬೇರೆ ಆಗೋದಿಲ್ಲ. ಎರಡನ್ನು ಸೇರಿಸಿ ತಿಳಿಬೇಕ. ಅವನಿಗೆ ಅರಣ್ಯದಲ್ಲಾರಲಿ ಗ್ರಾಮದಲ್ಲಾರಲಿ. ತಸ್ಮಾತ್ ಉಭಯೋರಪಿ ಉಪನಿಷದೋ ಉಭಯತ್ರ ಪ್ರಾಪ್ತಿ. ಇದು ಪೂರ್ವ ಪಕ್ಷ ಹೇಳ್ಬಿಟ್ಟ ಸಿದ್ಧ. ನೋಡಿ ಸ್ವಾಮಿ, ಆದ್ದರಿಂದ ಉಭಯೋರಪಿ ಉಪನಿಷದೋ, ಎರಡೂ ಹೆಸರುಗಳಲ್ಲಿ ಅವನ ಎರಡು ಅಭಿಧಾನ ಇದೆಯಲ್ಲ, ಆ ಎರಡೂ ಅಭಿಧಾನಗಳಲ್ಲಿ ಒಂದು ಯಾವುದು? ಅಹಹ ಅಂತ ಒಂದು, ಅಹಂ ಅಂತ ಇನ್ನೊಂದು. ಆ ಎರಡೂ ಅಭಿಧಾನಗಳು ಎರಡೂ ಕಡೆ ಒಂದಕ್ಕೊಂದು ಪ್ರಾಪ್ತಿ, ಅದಕ್ಕೆ ಪ್ರವೇಶ ಅಂತಕ್ಕಂಥದ್ದು ಇದ್ದೇ ಇದೆ. ಇಲ್ಲಿ ಆಧ್ಯಾತ್ಮಿಕವಾಗಿ ಚಾಕ್ಷುಷ ಪುರುಷನಿಗೆ ಯಾವುದೋ ಧರ್ಮಗಳು ಅದು ಇದು ಹೇಳಿದ್ರಲ್ಲ, ಅದು ಅವನು ಅಲ್ಲಿ ಹೋದರೂ ಕೂಡ, ಇಲ್ಲಿ ಆದಿತ್ಯ ಮಂಡಲದಲ್ಲಿದ್ದರೂ ಕೂಡ, ಆಧ್ಯಾತ್ಮಿಕ ಆದಿ ದೈವಿಕವಾಗಿದ್ದರೂ ಕೂಡ ಅಲ್ಲಿಯೂ ಕೂಡ ಈ ಒಂದು ಗುಣ ಇದ್ದೇ ಇರುತ್ತೆ. ನಾವು ಅದನ್ನು ಅನುಸರಿಸಲೇಬೇಕು. ಹೀಗಾಗಿ ಗುಣೋಪಸಂಹಾರ ಕರ್ತವ್ಯ. ಎರಡೂ ಕಡೆ, ಎರಡೂ ಹೆಸರಿದೆಯಲ್ಲ, ಎರಡೂ ಕಡೆ ಪ್ರಾಪ್ತಿ ಇದೆ, ಅದಕ್ಕೆ ಗುಣೋಪಸಂಹಾರವನ್ನು ಮಾಡಿಕೊಳ್ಳಲೇಬೇಕು. ಇದು ಹಿಂದಿನ ಸೂತ್ರಕ್ಕೆ, ನಿಮ್ಮ ಸಿದ್ಧಾಂತಕ್ಕೂ ಅನುಗುಣವಾಗಿದೆ, ಮತ್ತೆ ನ್ಯಾಯಕ್ಕೂ ಅನುಗುಣವಾಗಿದೆ ಅಂತ ಹೇಳ್ಬಿಟ್ಟ. ನ್ಯಾಯ ಅಂದ್ರೇನು? ತರ್ಕ, ನಮ್ಮ ಅನುಭವಕ್ಕೂ ಕೂಡ ಇಲ್ಲಿ ಹೊಂದತಕ್ಕಂಥದ್ದಾಗಿದೆ. ಇಲ್ಲಿ ನೋಡಿ, ಇವನು ತನ್ನ ಸಿದ್ಧಾಂತವನ್ನ ಇಲ್ಲೂ ಕೂಡ ಒಂದೇ ಗುಣೋಪಸಂಹಾರವನ್ನು ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ದೃಷ್ಟಾಂತ ಕೊಟ್ಟ. ಇದು ಈ ಆಚರಣೆ ದೃಷ್ಟಾಂತ. ಅವನು ಗ್ರಾಮದಲ್ಲೇ ಇರಲಿ ಅಥವಾ ಅರಣ್ಯದಲ್ಲೇ ಇರಲಿ, ಅವನನ್ನು ನಾವು ಅನುಸರಿಸಬೇಕು ಅಂತಕ್ಕಂಥ ಅವನ ಉಪದೇಶ ವಿಚಾರವನ್ನು ಅನುಸರಿಸಬೇಕು. ಸರಿ, ಎಲ್ಲೇ ಇರಲಿ ಅನುಸರಿಸ. ಇದನ್ನ ಈ ಪೂರ್ವ ಪಕ್ಷ ಆಯ್ತಲ್ಲ. ಮುಂದೆ ನಾಳೆ ಏನ್ ಬರುತ್ತೆ? ಸಿದ್ಧಾಂತ ಸೂತ್ರ ಬರುತ್ತೆ. ಸಿದ್ಧಾಂತ ಸೂತ್ರದಲ್ಲಿ ಆಚಾರ್ಯರು ಏನ್ ಮಾಡ್ತಾರೆ, ಇವನು ಯಾವ ಉದಾಹರಣೆಯನ್ನ ಕೊಟ್ಟಿದ್ದನೋ ಅದೇ ಉದಾಹರಣೆಯನ್ನು ತೆಗೆದುಕೊಂಡು, ನೋಡಪ್ಪ ನೀನು ಹೇಳಿದೆಯಲ್ಲ ಉದಾಹರಣೆ ಕೊಟ್ಟು, ಅದು ಸಮಂಜಸವಲ್ಲ, ಅದು ಇಲ್ಲಿ ಸಂಭವವಲ್ಲ.
ನಿಂದು ವಿಷಮ ಉದಾಹರಣೆ. ಒಂದು ಪಕ್ಷ ಅದಕ್ಕೇನೆ ಅರ್ಥವನ್ನ ಹೇಗೆ ಮಾಡಬೇಕು ಅಂತ ಅನ್ನೋದನ್ನ ನಾವು ಹೇಳ್ತೇವೆ ಅಂತ ಹೇಳಿ, ಅದೇ ದೃಷ್ಟಾಂತ, ಅದೇ ಯುಕ್ತಿ, ಪೂರ್ವ ಪಕ್ಷ ಏನ್ ಯುಕ್ತಿ ಹಾಕಿದ್ದ ಅದೇ ಯುಕ್ತಿಯಿಂದ ಅವನ ಒಂದು ಸಿದ್ಧಾಂತವನ್ನ ಅವರು ದೋಷವನ್ನು ತೋರಿಸ್ತಾ ಇದ್ದಾರೆ. ಅದರಲ್ಲಿ ಇದು ಆಚಾರ್ಯರ ಒಂದು ಹೆಚ್ಚುಗಾರಿಕೆ. ಇದು ಪೂರ್ಣವಾಗಿರೋದೆಲ್ಲಿ ನೋಡಿ, ನಾವು ಮಾಂಡುಕ್ಯ ವ್ಯವಸ್ಥೆ ನೋಡಿದ್ರೆ ಬೌದ್ಧ ದರ್ಶನದಲ್ಲಿ, ಅಲ್ಲಿ ಆಚಾರ್ಯರ ಒಂದು ವಾದದ ಸರಣಿ ಅನ್ಯಾದೃಶ, ಎಲ್ಲೂ ಸಿಕ್ಕೋದಿಲ್ಲ. ಯಾತಕ್ಕೆ ಅನ್ಯಾದೃಶ ಅಂದ್ರೆ, ಆ ಬೌದ್ಧರು ಏನು ಯುಕ್ತಿಗಳನ್ನ ಹೇಳಿ ತಮ್ಮ ಸಿದ್ಧಾಂತವನ್ನು ಸಮರ್ಥನೆ ಮಾಡಿಕೊಂಡಿದ್ದರೋ ಅದೇ ಯುಕ್ತಿಯನ್ನ ಬಳಸಿ ಅವರಲ್ಲಿರತಕ್ಕಂತಹ ದೋಷವನ್ನು ಹೇಳಿದ್ದಾರೆ ಆಚಾರ್ಯರು. ಅದು ಇವರಲ್ಲಿರತಕ್ಕಂತಹ ಪ್ರತಿಭೆ, ಪಾಂಡಿತ್ಯ, ಸರ್ವಜ್ಞತ್ವ ಎಲ್ಲ ಅದು ಹೇಗೆ ಅಂತಕ್ಕಂತಹದ್ದು ಇದು ಒಂದು ಸಣ್ಣ ತುಣುಕು ಮಾತ್ರ, ಈ ಒಂದು ದೃಷ್ಟಾಂತ ಮಾತ್ರ ಮುಂದೆ ಹೇಳ್ತಾರೆ. ಅದನ್ನ ನಾಳೆ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ